ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿವರಾತ್ರಿಯ ವಿಶೇಷ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಇತಿಹಾಸದಲ್ಲಿ ಕೆಲವು ಕ್ಷಣಗಳು ಮಾತ್ರ ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ. ಅಂಥ ಒಂದು ಅಪರೂಪದ 48 ಗಂಟೆಗಳ ಪರ್ವಕಾಲ 2026 ಫೆಬ್ರವರಿಯಲ್ಲಿ ನಮಗಾಗಿ ಕಾದಿದೆ. ಫೆಬ್ರವರಿ 15 ಭಾನುವಾರ, ಮಹಾಶಿವರಾತ್ರಿ. ಆ ಒಂದು ರಾತ್ರಿಯ ರಹಸ್ಯ, ನೀವು ತಿಳಿಯಲೇಬೇಕಾದ ಪೂಜೆಗಳು. ವರ್ಷದ 365 ದಿನಗಳಲ್ಲಿ ಕೇವಲ ಒಂದು ರಾತ್ರಿ ಮಾತ್ರ ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಬೆನ್ನುಮೂಳೆಯ ಮೂಲಕ ಮೇಲೇರಲು ಹವಣಿಸುತ್ತಿರುತ್ತದೆ. ಆ ರಾತ್ರಿ ನಿದ್ರಿಸಿದರೆ ಒಂದು ಜನ್ಮದ ಪುಣ್ಯ ನಷ್ಟವಾದಂತೆ. ಆ ರಾತ್ರಿ ಯಾವುದು? ಶಿವನು ಕೇವಲ ಕಲ್ಲು ಅಥವಾ ಮೂರ್ತಿ ಅಲ್ಲ. ಶಿವನು ಈ ಶೂನ್ಯ ಆಕಾಶದ ಶಕ್ತಿ ಎಂದು ವಿಜ್ಞಾನ ಹೇಳುತ್ತಿರುವುದು ಏಕೆ ಎಂದು ಪುರಾಣಗಳ ಪುಟಗಳನ್ನು ತಿರುವಿ ಹಾಕೋಣ. ಮಹಾಶಿವರಾತ್ರಿಯ ಅತೀಂದ್ರಿಯ ಕಥೆಗಳು ಮತ್ತು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಆ 4 ಜಾವದ ಪೂಜಾ ರಹಸ್ಯಗಳನ್ನು ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಅರ್ಧ ಮಾಹಿತಿ ಅಪಾಯಕಾರಿ. ಯಾರೆಲ್ಲ ಡಿವೈನ್ ಲೈಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ನಾವು ಪುರಾಣ ಕಥೆಗೆ ಹೋಗೋಣ. ಸೃಷ್ಟಿಯ ಆರಂಭದ ಕಾಲ. ಎಲ್ಲಿಯೂ ಬೆಳಕಿಲ್ಲ, ಬರೀ ಶೂನ್ಯ. ಅಂತಹ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಮತ್ತು ರಕ್ಷಕ ವಿಷ್ಣುವಿನ ನಡುವೆ ಒಂದು ಭೀಕರ ಅಹಂಕಾರದ ಯುದ್ಧ ಶುರುವಾಯಿತು. ನಾನೇ ಶ್ರೇಷ್ಠ ಎಂಬ ಹಠ. ಈ ಅಹಂಕಾರ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಹಂತಕ್ಕೆ ತಲುಪಿದಾಗ ಪ್ರಕಟವಾಗಿದ್ದೇ ಆ ಅಗ್ನಿಸ್ತಂಭ. ಆ ಅಗ್ನಿಸ್ತಂಭದ ಅಂತ್ಯ ಹುಡುಕಲು ಬ್ರಹ್ಮ ಹಂಸವಾಗಿ ಮೇಲೆ ಹೋದರೆ, ವಿಷ್ಣು ವರಾಹವಾಗಿ ಕೆಳಗೆ ಹೋದರು. ಸಾವಿರಾರು ವರ್ಷಗಳಾದರೂ ಅದರ ಕೊನೆ ಸಿಗಲಿಲ್ಲ. ಈ ರೀತಿಯಲ್ಲಿ ಶಿವನು ಲಿಂಗರೂಪದಲ್ಲಿ ಪ್ರಕಟವಾದ ಆ ಕ್ಷಣವೇ ಮಹಾಶಿವರಾತ್ರಿ. ಇದು ಕೇವಲ ಕಥೆಯಲ್ಲ, ಇದು ನಿಮ್ಮೊಳಗಿನ ಅಹಂಕಾರವನ್ನು ಸುಡುವ ಸಂಕೇತ. ಇನ್ನೊಂದು ಕತೆ. ಸಮುದ್ರ ಮಥನ ನಡೆದಾಗ ಅಮೃತ ಸಿಗುತ್ತದೆ ಎಂದು ಎಲ್ಲರೂ ಕಾತುರರಾಗಿದ್ದರು. ಆದರೆ ಮೊದಲು ಬಂದದ್ದು ಅಮೃತವಲ್ಲ, ಇಡೀ ಸೃಷ್ಟಿಯನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಹಲಾಹಲ ವಿಷ. ದೇವತೆಗಳು, ದಾನವರು ಎಲ್ಲರೂ ದಿಕ್ಕಾಪಾಲರಾಗಿ ಓಡುತ್ತಿದ್ದಾಗ ಲೋಕವನ್ನು ರಕ್ಷಿಸಲು ಬಂದವನೇ ಕೈಲಾಸವಾಸಿ ಶಿವನು. ವಿಷ ಕುಡಿದಾಗ ಪಾರ್ವತಿ ದೇವಿ ಏನು ಮಾಡಿದಳು? ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿದ್ದು ಏಕೆ? ಆ ವಿಷದ ತಾಪವನ್ನು ತಣಿಸಲು ದೇವತೆಗಳು ಇಡೀ ರಾತ್ರಿ ಶಿವನನ್ನು ಹೇಗೆ ಎಚ್ಚರವಾಗಿರಿಸಿದ್ದರು? ಈ ಕಥೆಯಲ್ಲೇ ಅಡಗಿದೆ ಜಾಗರಣೆಯ ಅಸಲಿ ರಹಸ್ಯ. ನಾವು ಜಾಗರಣೆ ಮಾಡುವುದು ಕೇವಲ ನಿದ್ದೆಗೆಡುವುದು ಅಲ್ಲ, ನಿಮ್ಮೊಳಗಿನ ನೆಗೆಟಿವಿಟಿ ಎಂಬ ವಿಷವನ್ನು ಜೀರ್ಣಿಸಿಕೊಳ್ಳಲು. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಪೂರ್ಣಫಲ ಪ್ರಾಪ್ತಿಗಾಗಿ ಚಾತುರ್ಯಾಮ ಪೂಜಾ. ಬಹಳಷ್ಟು ಜನ ಶಿವರಾತ್ರಿ ಮಾಡುತ್ತಾರೆ, ಆದರೆ ಫಲ ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ. ಕಾರಣ, ಪೂಜೆಯ ಕ್ರಮ ತಪ್ಪಿರಬಹುದು. ಶಿವರಾತ್ರಿಯನ್ನು 4 ಭಾಗಗಳಾಗಿ, ಅಂದರೆ 4 ಜಾಮಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಜಾಮಕ್ಕೂ ಅದರದೇ ಆದ ಮಹತ್ವವಿದೆ. 1ನೇ ಜಾಮ ಸಂಜೆ 6ರಿಂದ 9ರವರೆಗೆ. ಹಾಲು ಮತ್ತು ಪಂಚಗವ್ಯ ಇದನ್ನು ಅರ್ಪಿಸಿ ಅಭಿಷೇಕ ಮಾಡುವುದರಿಂದ ದೈಹಿಕ ಆರೋಗ್ಯ ಮತ್ತು ಸುಖ ಲಭಿಸುತ್ತದೆ. 2ನೇ ಜಾಮ ರಾತ್ರಿ 9ರಿಂದ ಮಧ್ಯರಾತ್ರಿ 12ರವರೆಗೆ. ಆ ಸಮಯದಲ್ಲಿ ಮೊಸರು ಮತ್ತು ತುಪ್ಪ ಈ ಎರಡನ್ನೂ ಅರ್ಪಿಸಿ ಅಭಿಷೇಕ ಮಾಡುವುದರಿಂದ ಸಂಪತ್ತು ಮತ್ತು ಐಶ್ವರ್ಯ ಲಭಿಸುತ್ತದೆ. 3ನೇ ಜಾಮ 12ರಿಂದ ಬೆಳಗಿನ ಜಾವ 3ರವರೆಗೆ. ಆ ಸಮಯದಲ್ಲಿ ಜೇನುತುಪ್ಪ ಮತ್ತು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಜ್ಞಾನ ಲಭಿಸುತ್ತದೆ ಮತ್ತು ಶತ್ರು ನಾಶವಾಗುತ್ತಾರೆ. 4ನೇ ಜಾಮ ಬೆಳಗಿನ 3 ಗಂಟೆಯಿಂದ 6 ಗಂಟೆಯವರೆಗೆ. ಈ ಸಮಯದಲ್ಲಿ ಎಳನೀರು ಮತ್ತು ಶುದ್ಧ ಜಲದಿಂದ ಅಭಿಷೇಕ ಮಾಡಿದರೆ ಮೋಕ್ಷ ಮತ್ತು ಆತ್ಮದರ್ಶನವಾಗುತ್ತದೆ.
ಲಿಂಗೋದ್ಭವ ಕಾಲದಲ್ಲಿ, ಅಂದರೆ ಮಧ್ಯರಾತ್ರಿ 11:30ರಿಂದ 12:30 ನಡುವೆ ಮಾಡುವ ಧ್ಯಾನವು 100 ವರ್ಷಗಳ ತಪಸ್ಸಿಗೆ ಸಮಾನ. ಆ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಈಡೇರುತ್ತದೆ ಎನ್ನಲಾಗುತ್ತದೆ. ಶಿವನಿಗೆ ಒಂದು ಬಿಲ್ವಪತ್ರೆ ಅರ್ಪಿಸಿದರೆ 3 ಜನ್ಮದ ಪಾಪ ನಾಶವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಎಲೆಯ ಆಕಾರದಲ್ಲೂ ಒಂದು ರಹಸ್ಯವಿದೆ. ಇದು ಮನುಷ್ಯನ 3 ಗುಣಗಳಾದ ಸತ್ವ, ರಜ ಮತ್ತು ತಮಸ್ಸುಗಳನ್ನು ಶಿವನಿಗೆ ಅರ್ಪಿಸುವ ಸಂಕೇತವಾಗಿದೆ. ಇದರೊಂದಿಗೆ ನಾವು ಈಗ ಶಿವನ ಮಂತ್ರಗಳ ಶಕ್ತಿಯ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ ಎನ್ನುವುದು ಕೇವಲ ಮಂತ್ರವಲ್ಲ, ಇದು ಪಂಚಭೂತಗಳ ಸಂಕೇತ. ನ ಎಂದರೆ ಭೂಮಿ, ಮ ಎಂದರೆ ನೀರು, ಶ ಎಂದರೆ ಅಗ್ನಿ, ವ ಎಂದರೆ ವಾಯು, ಯ ಎಂದರೆ ಆಕಾಶ. ಈ ಮಂತ್ರವನ್ನು ಜಪಿಸುವಾಗ ನಿಮ್ಮ ದೇಹದ ಪ್ರತಿ ಕಣವು ಹೇಗೆ ಕಂಪಿಸುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ಇಲ್ಲಿ ಗಮನಿಸಿ. ಶಿವರಾತ್ರಿಯಂದು ಮಂತ್ರ ಪಠಣ ಮಾಡುವಾಗ ಅದರ ಅರ್ಥ ತಿಳಿದಿದ್ದರೆ ಅದರ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತದೆ. ಶಿವ ತಾಂಡವ ಸ್ತೋತ್ರ, ಇದನ್ನು ರಾವಣನು ರಚಿಸಿದ್ದಾನೆ. ಇದು ಅತ್ಯಂತ ಶಕ್ತಿಯುತವಾದ ಲಯಬದ್ಧ ಸ್ತೋತ್ರ. ಇದನ್ನು ಕೇಳುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ, ಶಕ್ತಿ ಸಂಚಲನವಾಗುತ್ತದೆ. ಶಿವಸ್ವರೂಪಿ ರುದ್ರ ಉಗಮವು ವೇದಗಳ ಕಾಲವಾಗಿದೆ. ಋಗ್ವೇದದಲ್ಲಿ ಶಿವನನ್ನು ರುದ್ರ ಎಂದು ಕರೆಯಲಾಗಿದೆ. ರುದ್ರ ಎಂದರೆ ಅಳುವವರ ಕಣ್ಣೀರನ್ನು ಅಳಿಸುವವನು ಅಥವಾ ಗರ್ಜಿಸುವವನು. ಪ್ರಕೃತಿಯ ಭಯಾನಕ ಶಕ್ತಿ ಮತ್ತು ಶಾಂತ ಶಕ್ತಿ ಎರಡೂ ಶಿವನೇ ಎಂಬುದು ಇದರ ಇತಿಹಾಸ. ಇಂತಹ ಶಿವ ಮತ್ತು ಗಂಗೆಯು ಇತಿಹಾಸಗಳ ಪುಟಗಳನ್ನು ತಿರುವಿದರೆ, ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಭೂಮಿಗೆ ಇಳಿಯುವಾಗ ಅವಳ ವೇಗವನ್ನು ತಡೆಯಲು ಶಿವನು ತನ್ನ ಜಡೆಯಲ್ಲಿ ಅವಳನ್ನು ಬಂಧಿಸಿದನು. ಇದು ಕೇವಲ ಕಥೆಯಲ್ಲ, ಆಕಾಶದಿಂದ ಬೀಳುವ ಬೃಹತ್ ಶಕ್ತಿಯನ್ನು, ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ಹೇಗೆ ಶೇಖರಿಸಿ ಮನುಕುಲಕ್ಕೆ ಬಳಸಬಹುದು ಎಂಬ ತಾಂತ್ರಿಕ ಸಂಕೇತವಿದು. ಇದರೊಂದಿಗೆ ಶಿವನ ಆಯುಧ ಮತ್ತು ಆಭರಣಗಳ ರಹಸ್ಯವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ತ್ರಿಶೂಲ, ಇದು ಕೇವಲ ಆಯುಧವಲ್ಲ, ಇದು ಮನುಷ್ಯನ 3 ನಾಡಿಗಳಾದ ಈಡ, ಪಿಂಗಳ, ಸುಷುಮ್ನಾ ನಾಡಿಗಳ ಸಂಕೇತ, ಅಂದರೆ ಮನಸ್ಸು ಮತ್ತು ಪ್ರಾಣ ಶಕ್ತಿಗಳ ಸಮತೋಲನ. ಡಮರುಗ, ಬ್ರಹ್ಮಾಂಡದ ಸೃಷ್ಟಿ ಶಬ್ದದಿಂದ, ಅಂದರೆ ಸೌಂಡ್ ಆರ್ ವೈಬ್ರೇಷನ್ ಆಗಿದೆ. ವಿಜ್ಞಾನದ ಮಾತು, ಆ ಮೊದಲ ಶಬ್ದವೇ ಶಿವನ ಡಮರುಗದಿಂದ ಬಂದ ನಾದ. ಕುತ್ತಿಗೆಯ ಹಾವು, ಹಾವು ಕುಂಡಲಿನಿ ಶಕ್ತಿಯ ಸಂಕೇತ. ವಾಸಿಕೆಯು ಶಿವನ ಕುತ್ತಿಗೆಯಲ್ಲಿದ್ದಾನೆ, ಎಂದರೆ ಶಿವನು ತನ್ನ ಪ್ರಾಣವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದ್ದಾನೆ ಎಂದರ್ಥ. 3ನೇ ಕಣ್ಣು, ಇದು ವಿನಾಶದ ಸಂಕೇತ ಮಾತ್ರವಲ್ಲ, ಜ್ಞಾನದ ಕಣ್ಣು, ಅಂದರೆ ಪೀನಿಯಲ್ ಗ್ಲ್ಯಾಂಡ್. ನಮ್ಮೊಳಗಿನ ಅಜ್ಞಾನವನ್ನು ಸುಡಲು ಈ ಕಣ್ಣು ತೆರೆಯಬೇಕು. ಸ್ನೇಹಿತರೆ, ಶಿವರಾತ್ರಿ ಎಂದರೆ ಕೇವಲ ಉಪವಾಸವಲ್ಲ, ಇದು ನಮ್ಮ ಅಂತರಾತ್ಮದ ಹಬ್ಬ. ಮರುದಿನ ಮುಂಜಾನೆ ಪಾರಣೆ ಮಾಡುವಾಗ ನಿಮ್ಮಲ್ಲಿ ಹೊಸ ಉತ್ಸಾಹ ಇರಬೇಕು. ಈ ಬಾರಿಯೂ ಶಿವರಾತ್ರಿಯು ಕೇವಲ ಆಚರಣೆಯಾಗಿ ಮಾಡಬೇಡಿ, ಅನುಭವವಾಗಿ ಸ್ವೀಕರಿಸಿ. ಇಂದಿನ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.